ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ರಾಜ್ಯದಲ್ಲಿ ಬೈ ಎಲೆಕ್ಷನ್. ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾದಂಥ ದಾವಣಗೆರೆ ದಕ್ಷಿಣ, ಹಾಗೆಯೇ ಮೇಟಿ ಅವರ ನಿಧನದಿಂದ ತೆರವಾದಂತಹ ಬಾಗಲಕೋಟೆ, ಎರಡೂ ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ಗೆ ಅಖಾಡ ರೆಡಿ ಆಗ್ತಾ ಇದೆ. ಇವತ್ತು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ ಎರಡೂ ಕ್ಷೇತ್ರಗಳಲ್ಲಿಯೂ ಕೂಡ. ಆದರೆ ಇಲ್ಲಿ ಕಾಂಗ್ರೆಸ್ನವರೇ ಸೋಲಿಸ್ತಾರೆ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗುತ್ತಾ? ಹಾಗಾದರೆ ಯಾರು ಮಗ್ಗಲು ಮುಳ್ಳಾಗ್ತಾರೆ ಅವರನ್ನು ಸೋಲಿಸಲಿಕ್ಕೆ? ಫೋಕಸ್ ಟುಡೇನಲ್ಲಿ ನಾನು ಇದರ ಡೀಟೇಲ್ಸನ್ನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ದಾವಣಗೆರೆ ಸೀಟ್ ಕೂಡ ಮಲ್ಲಿಕಾರ್ಜುನ್ ಅವರಿಗೆ ಯಾರು ಗೆಲ್ಬಹುದು ಅವರಿಗೆ ಕೊಡ್ತಾರೆ. ಮತ್ತೆ ಬಿ ಫಾರಂ ಅವ್ರ ಬದಿಗೆ ಹೋಗ್ಬೇಕಂತ ಹೇಳಿದ್ರೆ ನಾವು ತಕ್ಕಂತ ಪಾಠ ಕಲಿಸ್ಲೇಬೇಕಲ್ಲ. ಎಸ್ ವೀಕ್ಷಕರೇ, ಶಾಮನೂರು ಶಿವಶಂಕರಪ್ಪನವರು ತೀರಿ ಹೋದ ಮೇಲೆ ದಾವಣಗೆರೆಯಲ್ಲಿ ಅವರ ಮೊಮ್ಮಗನಿಗೆ ಟಿಕೆಟ್. ಅಪ್ಪ ಮಂತ್ರಿ ಈ ಸಂಪುಟದಲ್ಲಿ, ಅಮ್ಮ MP ಕೇಂದ್ರದಲ್ಲಿ, ಮಗ ಈಗ ಕ್ಯಾಂಡಿಡೇಟ್ ದಾವಣಗೆರೆ ದಕ್ಷಿಣದಲ್ಲಿ. ಒಂದು ರೀತಿ ಇದು ಕಾಂಗ್ರೆಸ್ ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ಳುತ್ತೋ ಗೊತ್ತಿಲ್ಲ. ಆದರೆ ಯಾರೇ ನೋಡಿದರೂ ಕೂಡ ಇದೇನಪ್ಪ ಇದು ಅನ್ನೋ ಥರ ವಾತಾವರಣ. ದಾವಣಗೆರೆಯಲ್ಲಿ ಶಾಮನೂರು ಕುಟುಂಬ ಬಿಟ್ಟರೆ ಬೇರೆ ದಿಕ್ಕೇ ಇಲ್ವಾ ಇವರಿಗೆ, ಕಾಂಗ್ರೆಸ್ಗೆ? ದಾವಣಗೆರೆ ಜಿಲ್ಲೆಯಲ್ಲಿ ಇಲ್ಲಿಯವರೆಗೂ ಅಹಿಂದ ಮತದಾರರು ಅಂತ ಯಾರಿದ್ರು, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಇವರು ಯಾರೂ ಹಾಗಾದರೆ ಕಾಂಗ್ರೆಸ್ಸಿಗೆ ಮತವನ್ನೇ ನೀಡಿಲ್ವಾ? ಹಾಗಾದರೆ ಅಹಿಂದ ರಾಮಯ್ಯ ಸಿದ್ದರಾಮಯ್ಯನವರ ಅಹಿಂದವಾದ ಈ ರೀತಿ ಇರುತ್ತಾ? ಅಥವಾ ಫೈನಲಿ ಎಲ್ಲ ರಾಜಕೀಯ ಪಕ್ಷಗಳಿಗಿಂತ ಕಾಂಗ್ರೆಸ್ ಏನು ಭಿನ್ನವಾಗಿಲ್ಲ ಅನ್ನೋದರ ನಿರೂಪಣೆಯೇ ಇದು? ಗೆಲುವೇ ಮಾನದಂಡ ಅಂತನ? ಶಾಮನೂರು ಕುಟುಂಬಕ್ಕೆ ಕಾಂಗ್ರೆಸ್ ಬಗ್ಗೆ ಇರುವಂಥ ನಿಷ್ಠೆ ಇಷ್ಟೇನಾ? ಎಲ್ಲ ಪ್ರಶ್ನೆಗಳು ಬರ್ತವೆ. ಆದರೆ ಕಾಂಗ್ರೆಸ್ಸೇ ಮಗ್ಗಲು ಮುಳ್ಳು, ವಿಶೇಷವಾಗಿ ದಾವಣಗೆರೆಯಲ್ಲಿ. ಅಲ್ಪಸಂಖ್ಯಾತರು ಕೆಲವರು BJP ಸೇರಿದ್ದಾರೆ, ಅವರೇನು BJPಗೆ ಮತ ಹಾಕಲ್ಲ ಬಿಡಿ, ಆ ಪ್ರಶ್ನೆ ಬೇರೆ. ಅಸಾದುದ್ದೀನ್ OWC ಎಂಟ್ರಿ ಆಗ್ತಾರೆ ಅನ್ನೋ ಥರ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾವುದಾದ್ರು ಕ್ಯಾಂಡಿಡೇಟ್ನ ಹಾಕ್ತಾರಲ್ಲಿ ಅಂತ. AIMIM ಅಥವಾ ಬಂಡಾಯ ಅಭ್ಯರ್ಥಿ ಪೈಲ್ವಾನ್ ಅವರೇನಾದರೂ ಅಲ್ಲಿ ಕಂಟೆಸ್ಟ್ ಮಾಡ್ತಾರಾ? ಹಾಗೇನಾದರೂ ಆದರೆ ಕಾಂಗ್ರೆಸ್ ಅಭ್ಯರ್ಥಿಲಿ ಯಾವ ರೀತಿ ಗೆಲ್ತಾರೆ? ಅಥವಾ ಕಾಂಗ್ರೆಸ್ಸಲ್ಲಿ ಧರ್ಮ ಸಂಕಟ. ಕಾಂಗ್ರೆಸ್ ಏನಾದರೂ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿದ್ರು ಅಷ್ಟು ಸುಲಭವಾಗಿ ಗೆಲ್ಲಕ್ಕಾಗ್ತಿರಲಿಲ್ಲ. ಯಾಕಂದರೆ ಅವಾಗ ಹಿಂದೂಗಳೆಲ್ಲ ಒಟ್ಟಾಗಿ BJP ಗೆಲ್ಲಿಸ್ಬಿಟ್ರು ಅವರು ದಾವಣಗೆರೆಯಲ್ಲಿ. ಹಾಗಾಗಿ ಕಾಂಗ್ರೆಸ್ ಏನಂದರೆ ಈಗ ಅಪ್ಪನಿಟ್ಟಿರೋ ಆಲದ ಮರ ಅನ್ನೋ ಥರ ಶಾಮನೂರು ಶಿವಶಂಕರಪ್ಪನವ್ರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದೆ. ಅವ್ರನ್ನ ಗೆಲ್ಲಿಸ್ಕೊಂಡು ಬರ್ಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದೆ. ಜಮೀರ್ ಅಹಮದ್ ಖಾನ್ ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದ್ರ ಮೇಲೆ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ್ ಅವರ ಗೆಲುವು ಸಾಧ್ಯವಾಗುತ್ತೆ. ಜಮೀರ್ ಏನಾದರೂ ಇಲ್ಲಿ ಕೈ ಕೊಟ್ಬಿಟ್ರೆ ಸಮರ್ಥ್ ಕೈಯಿಂದ ಸ್ಪರ್ಧಿಸಿ ಸೋಲೋ ದಿನಗಳು ದೂರ ಇಲ್ಲ. ಎಲ್ಲ ಜಾತಿ ಜನಾಂಗದವ್ರು ಬಂದು ಹೇಳಿದ್ದರಿಂದ ಆ ವಿಶ್ವಾಸದ ಮೇಲೆ ಜನ ತೀರ್ಮಾನ ಕೊಡ್ತಾರೆ. ನಮಗೆ ಕಾಂಗ್ರೆಸ್ ಪಕ್ಷದಿಂದ ಭಾಳ ನೋವಾಗಿದೆ ಸರ್. ನಾವು ಕಾಂಗ್ರೆಸ್ನವರೇ, ನಾವು 40 ವರ್ಷದಿಂದ ದುಡಿದಿದ್ವಿ ಸರ್. ಕಾಂಗ್ರೆಸ್ ಪಕ್ಷದಿಂದ ನಮಗೆ ಮೋಸ ಆಗಿದೆ. ಅಲ್ಪಸಂಖ್ಯಾತರಿಗೆ, ಆಯಿಂದ ವರ್ಗದವರಿಗೆ ನಾವು ಪಕ್ಕದ ಪಾಠ ಕಲಿಸ್ತೀವಿ ದಾವಣಗೆರೆ ದಕ್ಷಿಣ ಜಿಲ್ಲೆಯಲ್ಲಿ ಅಂಥೇಳಿ ನಾನು ತಮ್ಮ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೇನೆ ಸರ್. ಎಲ್ಲ ನಾವು ಅಣ್ತಂಬದಂತ ಇದ್ದೀವಿ. ಯಾರು ಸಣ್ಣ ಪುಟ್ಟ ಕಿಡಿಗೇಡಿಗಳು ಅವರು ಇವರು ಏನಾದರೂ ಮಾಡಿರ್ಬೋದು. ಆದರೆ ಎಲ್ಲರನ್ನೂ ನಾವು ಒಟ್ಟುಗೂಡಿ ಎಲ್ಲ ಅಲ್ಪಸಂಖ್ಯಾತರು, ಯಾರೂ ವಿರೋಧ ಇಲ್ಲ. ಎಲ್ಲ ಅಲ್ಪಸಂಖ್ಯಾತರಾಗಿರ್ಬೋದು, ನಮ್ಮ SC STಗಳು ಆಗಿರ್ಬೋದು, ಮತ್ತು ಎಲ್ಲ ಸಮಾಜದವರು ಬಾಂಧವ್ಯ ಚೆನ್ನಾಗಿದೆ. ಮುಂಚಿನಿಂದ 40 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ಎಲ್ಲರೂ ಅಣ್ತಂಬದಂತ ಇದ್ದೀವಿ. ಅದೇ ರೀತಿ ನಾವು ದಾವಣಗೆರೆಯಲ್ಲಿ ಶಾಂತಿ ನೆಲೆಸಬೇಕು. ಅದೇ ರೀತಿ ವೀಕ್ಷಕರ, ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬದ ಕುಡಿ ಅವರಿಗೆ ಟಿಕೆಟ್. ಬಾಗಲಕೋಟೆಯಲ್ಲಿ ಮಗನಿಗೆ ಟಿಕೆಟು, ದಾವಣಗೆರೆಯಲ್ಲಿ ಮೊಮ್ಮಗನಿಗೆ ಟಿಕೆಟ್. ಈ ಮಗ, ಮೇಟಿಯವರ ಮಗ, ಅದನ್ನ ಗೆಲ್ಲಿಸ್ಕೊಂಡು ಬರಬೇಕು. ಕುರುಬ ಸಮುದಾಯ ಅಲ್ಲಿ ನಿರ್ಣಾಯಕ ಮತಗಳಿದೆ. ವೀರಣ್ಣ ಚರಂತಿಮಠ ಅವ್ರನ್ನ ಗೆಲ್ಲಿಸ್ಲಿಕ್ಕೆ ಅಲ್ಲಿ ಯತ್ನಾಳ್ ಈಗಾಗಲೇ ಟೊಂಕ ಕಟ್ಟಿ ನಿಂತಿದ್ದಾರೆ. ಯಾಕಂದರೆ ವೀರಣ್ಣ ಚರಂತಿಮಠ ನನ್ನ ಕ್ಯಾಂಡಿಡೇಟ್ ಅಂತ ಯತ್ನಾಳ್ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಮುರುಗೇಶ್ ನಿರಾಣಿಯವ್ರಿಗೂ ಕೂಡ ಚರಂತಿಮಠ ಹತ್ತಿರದಲ್ಲಿದ್ದಾರೆ. ಯಡಿಯೂರಪ್ಪನವರು ಚರಂತಿಮಠ ಅವ್ರನ್ನ ಗೆಲ್ಲಿಸ್ಕೊಂಡು ಬರಬೇಕು ಅಂತಿದ್ದಾರೆ. ಅಧಿಕಾರದಲ್ಲಿದ್ದು ಕೂಡ ಕಾಂಗ್ರೆಸ್ ಬಾಗಲಕೋಟೆಯಲ್ಲಿ ಏನಾದರೂ ಸೋತ್ರೆ ಕಾಂಗ್ರೆಸ್ಗೆ ಹಿನ್ನಡೆ ಇದೆ. ಹಾಗಾಗಿ ಸಿದ್ದರಾಮಯ್ಯನವರು ಎಲ್ಲ ರಣತಂತ್ರಗಳನ್ನು ಉಪಯೋಗಿಸಿ ಸರ್ಕಾರ ಇವ್ರದೇ ಇದೆ, ಅರ್ಧದಷ್ಟು ಮಂತ್ರಿಮಂಡಲ ದಾವಣಗೆರೆಯಲ್ಲಿ ಬೀಡ್ಬಿಡುತ್ತೆ, ಇನ್ನರ್ಧದಷ್ಟು ಮಂತ್ರಿಮಂಡಲ ಬಾಗಲಕೋಟೆಯಲ್ಲಿ ಬೀಡ್ಬಿಡುತ್ತೆ. ಚುನಾವಣೆ ಅನ್ನೋದು ಈ 2 ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಅದರ ಗ್ಯಾರಂಟಿ ಏನು ಅನ್ನೋದು ಇದೆಯಲ್ಲ,
ಗ್ಯಾರಂಟಿ ಪರಿಣಾಮ ಏನು ಅನ್ನೋದಿದೆಯಲ್ಲ, ಅದು ರಿಸಲ್ಟ್ ಪಡಿಬೇಕು, ಬೆಳೆಯನ್ನು ನಾವು ಪಡಿಬೇಕು ಅನ್ನುವಂಥ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. ಆದರೆ ಎರಡೂ ಪಕ್ಷಗಳಿಗೂ ಒಳೆಯೇಟು. ಒಂದು ಕಡೆ ಯಡಿಯೂರಪ್ಪ ಯತ್ನಾಳ್ ಅವರ ಜಗಳ, ದಾವಣಗೆರೆಯಲ್ಲಿ ಯಡಿಯೂರಪ್ಪ GM ಸಿದ್ದೇಶ್ವರ್ ಅವರ ಜಗಳ. GM ಸಿದ್ದೇಶ್ವರ್ ರೇಣುಕಾಚಾರ್ಯ ಏನೋ ಕಾಂಪ್ರಮೈಸ್ ಆಗಿದ್ದಾರೆ ಅನ್ನೋಂಥ ಮಾತು ಇದೆ. ಆದರೆ ಇದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಕಾದು ನೋಡಬೇಕಿದೆ. ನಮ್ಮ ಮನೆಗೆ ಎಲ್ಲರೂ ಪ್ರೀತಿಯಿಂದ ಟಿಕೆಟ್ ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಯಾರೂ ಟಿಕೆಟ್ ಕೇಳಿಲ್ಲ. ನಮ್ಮ ತಂದೆ ಮೇಲೆ ಇಟ್ಟು ಪ್ರೀತಿಗೋಸ್ಕರ ಯಾರೂ ಟಿಕೆಟ್ ಕೇಳಿಲ್ಲ. ಹೀಗಾಗಿ ನಮ್ಮ ಓಲೆಗೆ ಬಂತು. ಯಾವ ಗೊಂದಲ ಇಲ್ಲ, ಎಲ್ಲರೂ ಒಟ್ಟಿಗೆ ಇದ್ದೇವೆ ಇಲ್ಲಿ. ಇದಾಗಿತ್ತು ಫೋಕಸ್ ಟುಡೇ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ದಾವಣಗೆರೆ ಸೀಟ್ ಕೂಡ ಮಲ್ಲಿಕಾರ್ಜುನ್ ಅವ್ರಿಗೆ ಯಾರು ಗೆಲ್ಬೋದು ಅವರಿಗೆ ಕೊಡ್ತಾರೆ. ಮತ್ತೆ ಬಿ ಫಾರಂ ಅವ್ರ ಬದಿಗೆ ಹೋಗ್ಬೇಕಂತ ಹೇಳಿದ್ರೆ ನಾವು ತಕ್ಕಂಥ ಪಾಠ ಕಲಿಸ್ಲೇಬೇಕಲ್ಲ.